ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. So in the last video you might have learned there are 3 parts for the Parisara Samatholana. Just give me a second. I'm doing all the videos in one stretch. So I'm feeling a little dry with the throat. So hope ನೀವು ನೋಡಿದ್ದೀರಾ ಅನ್ಕೋತೀನಿ. So if you have completed the Parisara Samatholana lesson completely, then come to this activity section. In the activity section, I'll be explaining the meaning of the questions where you have to find the answer. I won't give the answers here, okay na? So we'll start. First ಏನide in the page number 41 you have a ಪದಗಳ ಅರ್ಥ. ಪದಗಳ ಅರ್ಥ ಅಂದ್ರೆ the meaning for the words. Okay? Read the words, understand and learn and memorize the words. Okay na? Next one ಏನide? Next one is a ಭಾಷಾಭ್ಯಾಸ. ಭಾಷಾಭ್ಯಾಸ ಅಂದ್ರೆ ಫಸ್ಟ್ ವೈಲ್ ಭಾಷಾಭ್ಯಾಸ ಇರುತ್ತೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಫಾರ್ ದ ಗಿವನ್ ಕ್ವೆಶನ್ಸ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ? ಆನೆ ಇಸ್ ಎಲಿಫೆಂಟ್. ಎಷ್ಟು ವರ್ಷಕ್ಕೊಮ್ಮೆ? ಫಾರ್ ಹೌ ಮೆನಿ ಇಯರ್ಸ್ ಇಟ್ ವಿಲ್ ಗಿವ್ ಅ ಬರ್ತ್? ಮರಿ ಹಾಕುತ್ತದೆ. ಸೆಕೆಂಡ್ ಕ್ವೆಶನ್, ಪ್ರಾಣಿಗಳ ನಡುವೆ ಯಾವುದಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ? ಸೊ ಇನ್ ಬಿಟ್ವೀನ್ ದ ಅನಿಮಲ್ಸ್, ಪ್ರಾಣಿಗಳ ನಡುವೆ ಇಸ್ ಅ ಬಿಟ್ವೀನ್, ಇನ್ ಬಿಟ್ವೀನ್ ದ ಅನಿಮಲ್ಸ್ ಯಾವುದಕ್ಕಾಗಿ, ಫಾರ್ ವಾಟ್ ಸ್ಪರ್ಧೆ ಕಾಂಪಿಟೇಷನ್ ನಡೆಯುತ್ತದೆ? ಇಟ್ ವಿಲ್ ಹ್ಯಾಪನ್. ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ? ಬೀಜ ಪ್ರಸರಣ ದ ಸ್ಪ್ರೆಡಿಂಗ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಸೀಡ್ಸ್ ಯಾವುದರ ಮೂಲಕ? ಥ್ರೂ ವಿಚ್ ಇಟ್ ವಿಲ್ ಹ್ಯಾಪನ್? ಐ ಟೋಲ್ಡ್ ಯು ಇಟ್ ವಿಲ್ ಹ್ಯಾಪನ್ ಥ್ರೂ 3 medium. ಸೊ ಯಾವುದದು? ಥ್ರೂ ವಿಚ್ ಇಟ್ ವಿಲ್ ಹ್ಯಾಪನ್? ದ ಡಿಸ್ಟ್ರಿಬ್ಯೂಷನ್ ಆಫ್ ಸೀಡ್ಸ್ ವಿಲ್ ಹ್ಯಾಪನ್ ಥ್ರೂ ಡ್ಯಾಶ್. ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ? ದಟ್ಟವಾದ ಕಾಡು ದ ಡೆನ್ಸ್ ಫಾರೆಸ್ಟ್ ವಿಲ್ ಗ್ರೋ. ವೇರ್ ಡಸ್ ದ ಡೆನ್ಸ್ ಫಾರೆಸ್ಟ್ ವಿಲ್ ಗ್ರೋ? ಎಲ್ಲಿ? ವೇರ್. ಎಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತದೆ? ಸೊ ನಾಶ ಅಂದರೆ ಡೆಸ್ಟ್ರಾಯ್. ಎಲ್ಲಿ? ವೇರ್. ಬಿದ್ದ ಬೀಜಗಳು ದ ಸೀಡ್ಸ್ ವಿಚ್ ಇಸ್ ಬೀನ್ ಫಾಲನ್, ವೇರ್ ಇಟ್ ವಿಲ್ ಗೆಟ್ ಡೆಸ್ಟ್ರಾಯ್ ಅಂಡ್ ಇಟ್ ವೋಂಟ್ ಗ್ರೋ ಅಟ್ ಆಲ್. ಗ್ರೋನೇ ಆಗಲ್ಲ ಅದು. ಇಟ್ ವಿಲ್ ಜಸ್ಟ್ ಡೆಸ್ಟ್ರಾಯ್. ವೇರ್. ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ಯಾವುದು? ವಿಚ್ ಇಸ್ ಅ ಬಿಗ್ಗೆಸ್ಟ್ ಅನಿಮಲ್ ಇನ್ ಆಲ್ ದ ಅನಿಮಲ್ಸ್? ಐ ಟೋಲ್ಡ್ ಯು ಅಂಡರ್ ದ ವಾಟರ್. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಫಾರ್ ದ ಗಿವನ್ ಕ್ವೆಶನ್ಸ್ ಆನ್ಸರ್ ಇನ್ 2 to 3 ಸೆಂಟೆನ್ಸ್. ಜಿರಾಫೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ? ಜಿರಾಫೆ ಹೇಗೆ, ಹೌ, ಆಹಾರ ಸ್ಪರ್ಧೆಯಲ್ಲಿ ಇನ್ ದ ಫುಡ್ ಕಾಂಪಿಟೇಷನ್ ಯಶಸ್ವಿಯಾಗುತ್ತದೆ? ಇಟ್ ವಿಲ್ ಗೆಟ್ ಸಕ್ಸಸ್. ಹೌ ಇಟ್ ವಿಲ್ ಗೆಟ್ ಸಕ್ಸಸ್? ಐ ಟೋಲ್ಡ್ ಯು ಇನ್ ದ ಫಸ್ಟ್ ಪಾರ್ಟ್ ಅಲ್ಲಿ. ಬಿಕಾಸ್ ಆಫ್ ಎಲಾಬ್ರೇಟ್ ಮಾಡಿ ಡೀಟೇಲಿಂಗ್ ಕೊಡಿ. ವನ್ಯಜೀವಿ ಸಂರಕ್ಷಣೆಯನ್ನು ಹೇಗೆ ಮಾಡುತ್ತಿದ್ದಾರೆ? ಸೊ ಹೌ ದೇ ಆರ್ ಕನ್ಸರ್ವೇಟಿಂಗ್ ದ animals, the wild animals, how the conservation is going. I told you the snake is being taken somewhere, the frog is being taken care somewhere, the crocodile is being taken care somewhere anta alva. So remember this and write the answer. ಸರೋವರ, ಕೆರೆ ಮತ್ತು ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿವೆ ಏಕೆ? ಸರೋವರ, ಓಷನ್, ಕೆರೆ, ಲೇಕ್, ಹೊಂಡ, ಪಾಂಡ್, all these things is being used for the different work. Why? Which is a different work? What they are doing on the lake? ಏನು ಮಾಡ್ತಿದ್ದಾರೆ? I told you in the third part. ಯೋಜನೆ ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು? ಯೋಜನೆ ತಯಾರಿಸುವ ವಿಜ್ಞಾನಿಗಳು, the project that is being done by the scientist. So they have to take care of some things. How does they take care? ಹೇಗೆ they have to take care? This is again in the third part. Last alogi paragraph you will get the answer. Just understand the answer and write down the same thing. Okay? The scientist has to prepare the projects to give a munnecharike for the awareness. So how should they do it? Adu ಯಾವ ರೀತಿ? how should they do it? in which way? ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 5 to 6 ಸೆಂಟೆನ್ಸ್. ಮೊಸಳೆ ಹಾವುಗಳ ಸಂರಕ್ಷಣಾ ಕ್ರಮಗಳನ್ನು ತಿಳಿಸಿ. ಐ ಟೋಲ್ಡ್ ಯು ದ ಕ್ರೊಕೊಡೈಲ್, ಮೊಸಳೆ, ಹಾವು ಇಸ್ ಅ ಸ್ನೇಕ್ ಇಸ್ ಬಿನ್ ಕನ್ಸರ್ವ್ಡ್. ಹೌ ಅಂಡ್ ವೇರ್? ದಟ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್ ಇಟ್. ಓಕೆ? ಸಂರಕ್ಷಣಾ ಕ್ರಮ. ಓಕೆ? ದ ಪಾಯಿಂಟ್ಸ್ ಯು ಹ್ಯಾವ್ ಟು ಜಸ್ಟ್ ರೈಟ್ ಇಟ್ ಡೌನ್ ಹಿಯರ್. ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು? ರೈಟ್ ಡೌನ್ ದಿಸ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ಓಕೆನಾ? ಇಫ್ ಯು destroy the forest, what will happen? Dushparinama, the bad consequences, the bad things that will happen if we destroy the forest. What will happen? Write down in your own sentence. 5 to 6 sentences ಅಲ್ಲಿ ಬರೀರಿ. ಓಕೆನಾ? ವೆಲ್ಕಮ್ ಟು ದ ನೆಕ್ಸ್ಟ್ ಪೇಜ್. ಕೊಟ್ಟಿರುವ ಪದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ. ಸೊ ಯೂಸಿಂಗ್ ದ ವರ್ಡ್ಸ್, ಕೊಟ್ಟಿರುವ ಪದಗಳನ್ನು ಬಳಸಿ. ಯೂಸ್ ದ ವರ್ಡ್ಸ್. ಪದ ಇಸ್ ಅ ವರ್ಡ್, ಪದಗಳು ಇಸ್ ಅ
ವರ್ಡ್ಸ್, ಪದ ಇಸ್ ಅ ವರ್ಡ್, ಬಳಸಿ ಅಂದರೆ ಯೂಸ್ ದಟ್, ಅರ್ಥಪೂರ್ಣ ವಾಕ್ಯ, ಅ ಮೀನಿಂಗ್ಫುಲ್ ಸೆಂಟೆನ್ಸ್ ರಚಿಸಿ, ಫ್ರೇಮ್. ನಿರ್ಮಾಣ ಇಸ್ ಅ ಕನ್ಸ್ಟ್ರಕ್ಷನ್. ಶತಮಾನ 100 years. ಮನಸೋಲು ಏನಂತಾರೆ, ಐ ಆಮ್ ಕಂಪ್ಲೀಟ್ಲಿ ಅಸ್ಟಾನಿಶ್ಡ್ ಬೈ ದಿಸ್. ಫಾರ್ ಎಕ್ಸಾಂಪಲ್ ಏನು ಹೇಳ್ಬೋದು, ನಾನು ಜಲಪಾತದ ಬೆರಗಿಗೆ ಮನಸೋತಿದ್ದೇನೆ ಅಂದರೆ ಬೈ ಲುಕಿಂಗ್ ಅಟ್ ದ ವಾಟರ್ಫಾಲ್ ಐ ಕಂಪ್ಲೀಟ್ಲಿ ಇಟ್ ಈಸ್ ಔಟ್ ಆಫ್ ಮೈ ಏನಂತಾರೆ, ಔಟ್ ಆಫ್ ಮೈ ವಿಷನ್. ಐ ಮೀನ್ ಲವ್ ವಿತ್ ದಟ್, I can say I'm completely in love with that. ಹಿಂಬಾಲಿಸು, ಟು ಫಾಲೋ. ಓಕೆ ಮಾಡಿ. ನೆಕ್ಸ್ಟು, ಈ ಕೆಳಗಿನ ಗಾದೆಗಳನ್ನು ಪೂರ್ಣಗೊಳಿಸಿ. ಸೊ ದಿಸ್ ಒನ್ ಐ ಲಿವ್ ಇಟ್ ಫಾರ್ ಯು, ಟ್ರೈ ಮಾಡಿ. ದಿಸ್ ಇಸ್ ಅ ಗಾದೆ. ಗಾದೆ ಇಸ್ ಅ ಪ್ರಾವರ್ಬ್. ಓಕೆ. ದೂರದ ಬೆಟ್ಟ ಡ್ಯಾಶ್, ಹಿತ್ತಲ ಗಿಡ ಡ್ಯಾಶ್, ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಡ್ಯಾಶ್, ಕೂತು ಉಣ್ಣುವವನಿಗೆ ಡ್ಯಾಶ್, ಹಸು ಕಪ್ಪಾದರೆ ಬ್ಲ್ಯಾಂಕ್. ಓಕೆ, ಲೆಟ್ ಮಿ ಗಿವ್ ದ ಆನ್ಸರ್ಸ್ ಆ್ಯಂಡ್ ಐ ಲೆಟ್ ಯು ನೋ ದ ಮೀನಿಂಗ್ ಆಲ್ಸೋ. ದೂರದ ಬೆಟ್ಟ ನುಣ್ಣಗೆ. ಸೊ ಇಫ್ ಯು ಸಿ ಅ ಮೌಂಟೇನ್ ಫ್ರಮ್ ವೆರಿ ಫಾರ್, ಇಟ್ ಲುಕ್ಸ್ ಲೈಕ್ ವೆರಿ ಪ್ಲೇನ್. ಸೊ ವಿ ಫೀಲ್ ಲೈಕ್ ಇಟ್ಸ್ ವೆರಿ ಈಸಿ ಟು ಕ್ಲೈಂಬ್ ದಟ್ ಮೌಂಟೇನ್. ಬಟ್ ಓನ್ಲಿ ವೆನ್ ವಿ ಗೋ ನಿಯರ್ ದ ಮೌಂಟೇನ್ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಡಿಫಿಕಲ್ಟ್ ಇಸ್ ದ ಮೌಂಟೇನ್ ಟು ಕ್ಲೈಂಬ್ ಅಲ್ವಾ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದಸ್ ದೂರದ ಬೆಟ್ಟ ನುಣ್ಣಗೆ. ಹಿತ್ತಲ ಗಿಡ ಮದ್ದಲ್ಲ. So whatever I grow behind my house, so there will be a backyard. Usually there used to be backyard in the house. They used to grow the plants, the many plants in their backyard. So not every plant that we grow in the backyard is a medicine. Maddu is a medicine. Maddalla, it's not a medicine. ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ. ಉಪ್ಪು. So if you don't put a salt for any of the dishes, you won't feel the taste of the dish. Alva? Uppu is a very, very necessary item in the any food, okay, apart from the sweet. Taayiginta bandhuvilla. Just like if you don't have a salt, there is no taste in the food. If you don't have a mother, there is no life. So she is very close to us. ಕೂತು ಉಣ್ಣುವವನಿಗೆ ಕುಡಿಕೆ ಹುಣ್ಣು ಸಾಲದು. The one who sits and eats every day and he won't work anywhere, he won't do any kind of a work. So how much ever treasure, how much ever money, how much ever luxury you give it to him, he say it is not enough to me. So it's always important to work hard and to lead your own life. ಹಸು ಕಪ್ಪಾದರೆ ಹಾಲು ಕಪ್ಪಾದೀತೆ or ಹಾಲು ಕಪ್ಪೆ. My cow is in a black color. But does that mean that the cow gives a milk in a black color? Alva. So just because of the color, you can't avoid someone and you can't discriminate someone. Okay na? So idu gade. So next ಏನide, ಪ್ರಾಣಿಗಳ ಹೆಸರುಗಳನ್ನು ಆವರಣದಲ್ಲಿ ನೀಡಲಾಗಿದೆ. ಸೊ ಆವರಣದಲ್ಲಿ ಅಂದರೆ in the bracket there is a ಪ್ರಾಣಿಗಳ ಹೆಸರು, animal names is been given in the bracket. ಇವುಗಳಲ್ಲಿ in these ಸಸ್ಯಾಹಾರಿ ಪ್ರಾಣಿಗಳು ಅಂದರೆ the one which eats the vegetables, okay, the plants. ಮಾಂಸಾಹಾರಿ ಪ್ರಾಣಿಗಳು carnivorous, omnivorous, okay. Herbivorous. Herbivorous is a plant eating animals. Carnivorous is a animals eating, ಎಲ್ಲಾನು flesh eating animals. ಮಾಂಸಾಹಾರಿ ಪ್ರಾಣಿಗಳು carnivorous. ಮಿಶ್ರಹಾರಿ omnivorous, they eat both, okay. ವರ್ಗೀಕರಿಸಿ, you have to ಕಾಲಮ್ ಹಾಕಬೇಕು. ಒಂದು ಹರ್ಬಿವೋರಸ್ ಸಸ್ಯಹಾರಿ, ಕಾರ್ನಿವೋರಸ್ ಮಾಂಸಾಹಾರಿ, ಓಮ್ನಿವೋರಸ್ ಮಿಶ್ರಹಾರಿ. ಓಕೆನಾ? ಕಾಲಮ್ ಮಾಡಿ just put it across. ಓಕೆನಾ? blank. You have a animal. I'll just let you know the animal. ಹುಲಿ is a tiger, ನಾಯಿ dog, ಚಿರತೆ ಚೀತಾ, ಆನೆ elephant, ಮೊಲ rabbit, ಸಿಂಹ lion, ಜಿಂಕೆ deer, ತೋಳ wolf, ಹಸು ಕೌ, ಒಂಟೆ ಕ್ಯಾಮಲ್, ಬೆಕ್ಕು ಕ್ಯಾಟ್, ಕುದುರೆ ಹಾರ್ಸ್, ಮಾನವ ಹ್ಯೂಮನ್ ಬೀಯಿಂಗ್, ಮೊಸಳೆ ಕ್ರೊಕೊಡೈಲ್. ಓಕೆ, ನೆಕ್ಸ್ಟ್. ಕೆಳಗೆ ಸಸ್ಯಗಳಿಗೆ ಸಂಬಂಧಿಸಿದ ಮತ್ತು ನೀರಿಗೆ ಸಂಬಂಧಿಸಿದ ಪದಗಳನ್ನು ನೀಡಲಾಗಿದೆ. ಬಿಲೋ ದೇ ಹ್ಯಾವ್ ಗಿವನ್ ಸಸ್ಯಗಳಿಗೆ ಸಂಬಂಧಿಸಿದ, ದ ವರ್ಡ್ಸ್ ರಿಲೇಟೆಡ್ ಟು ದ ಪ್ಲಾಂಟ್. ಸಂಬಂಧಿಸೋದು ಅಂದರೆ ರಿಲೇಟೆಡ್. ಸಸ್ಯ ಇಸ್ ಅ ಪ್ಲಾಂಟ್. ನೀರಿಗೆ ಸಂಬಂಧಿಸಿದ, the one which is related to the water, ಪದಗಳನ್ನು ನೀಡಲಾಗಿದೆ. they have given the words. ಸಸ್ಯಗಳಿಗೆ ಸಂಬಂಧಿಸಿದ ಪದಗಳಿಗೆ ನೀಲಿ ಶಾಹಿಯಲ್ಲಿಯೂ, so the one which is related to the
plants, you have to color it in a blue color, ನೀಲಿ. ನೀರಿಗೆ ಸಂಬಂಧಿಸಿದ ಪದಗಳಿಗೆ ಕೆಂಪು ಶಾಯಿಯಲ್ಲೂ ವೃತ್ತ ಹಾಕಿ. The one which is related to the water, you have to use the red color. Use a blue color for the plant related, plant based word, you can circle it. Use the red color for water related words and circle it. Okay na? That's it. Next, there is a ಚಟುವಟಿಕೆ. ಕಾಡು ನಾಶವಾಗುವುದರಿಂದ ಉಂಟಾಗುವ ತೊಂದರೆಗಳನ್ನು ಪಟ್ಟಿ ಮಾಡಿ. So what are the problems that we get if we destroy the forest? That you have to make a list. ಗಿಡ, ಮರ, ಸೂರ್ಯೋದಯ, ಪ್ರಾಣಿ, ಪಕ್ಷಿಗಳು ಇರುವಂತೆ ಕಲ್ಪಿಸಿಕೊಂಡು ಪ್ರಕೃತಿ ಚಿತ್ರವನ್ನು ಬರೆಯಿರಿ. ಯು ಹ್ಯಾವ್ ಟು ರೈಟ್ ಅ ಪಿಕ್ಚರ್ ವೇರ್ ಯು ಹ್ಯಾವ್ ಅ ಪ್ಲಾಂಟ್, ಗಿಡ, ಮರ, ಟ್ರೀ, ಸೂರ್ಯೋದಯ, ಸನ್ರೈಸ್, ಪ್ರಾಣಿ, ಅನಿಮಲ್, ಪಕ್ಷಿ, ಬರ್ಡ್ಸ್ ಎಲ್ಲನೂ ಇದೆ. ಸೊ ಇಮ್ಯಾಜಿನ್ ಯು ಹ್ಯಾವ್ ಆಲ್ ದೀಸ್ ಥಿಂಗ್ಸ್ ಇನ್ ಯುವರ್ ಪಿಕ್ಚರ್ ಆ್ಯಂಡ್ ಡ್ರಾ ಅ ಪಿಕ್ಚರ್ ಆ್ಯಂಡ್ ಸೆಂಡ್ ಇಟ್ ಟು ಯಶಸ್ವಿ ಕನ್ನಡವಾಣಿ. ಮೇಲ್ ಮಾಡಿ. ಪರಿಸರ ಸಂರಕ್ಷಣೆಯ ಅವಶ್ಯಕತೆ ಕುರಿತು ಒಂದು ಪ್ರಬಂಧವನ್ನು ಬರೆಯಿರಿ. ಪ್ರಬಂಧ ಇಸ್ ಅ ಎಸ್ಸೆ. ವಾಟ್ ಈಸ್ ದ use, what is the necessity to protect the nature? Parisara samrakshane, what is the necessity? So write a essay on this topic. So I'll stop it here. Next you have a grammar, that is a sandhigalu, that will be done in a different video. Hope you have understood the lesson and the activity of Parisara Samatholana. Doubt idre comment ಮಾಡಿ or write a mail to yashaswikannadavaani@gmail.com. Okay, I'll see you with one more video very soon ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಸಚ್ videos, and also watch all the lesson videos in the playlist that is given there. In the playlist already is being created, and check the playlist for all the lessons. Thank you so much once again. ಧನ್ಯವಾದಗಳು. From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the 10th book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist name Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks, it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.